ಮಲೆನಾಡು ಚಿಕ್ಕಮಗಳೂರಿನಿಂದ ಆಂಧ್ರ ಪ್ರದೇಶದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ತಿರುಪತಿಗೆ ನೂತನವಾಗಿ ರೈಲ್ವೆ ಸಂಚಾರವನ್ನು ಆರಂಭಿಸಿದ್ದು, ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಾಗೂ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಸ್ಥಳೀಯ ರಾಜಕೀಯ ಮುಖಂಡರು ಇಂದು ಹಸಿರು ನಿಶಾನೆ ತೋರಿದ್ರು. ಒಂದು 7424 ಸಂಖ್ಯೆಯ ರೈಲುಗಾಡಿಯು ಪ್ರತಿ ಶುಕ್ರವಾರ ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ಸಖರಾಯಪಟ್ಟಣ, ಕಡೂರು, ಬೀರೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಬೆಂಗಳೂರು ಮಾರ್ಗವಾಗಿ ವೈಟ್ಫೀಲ್ಡ್, ಬಂಗಾರಪೇಟೆ, ಕುಪ್ಪಂ, ಕಟ್ಟಾಡಿ, ಚಿತ್ತೂರನ್ನು ಶನಿವಾರ ಬೆಳಗ್ಗೆ 7:40ಕ್ಕೆ ತಲುಪಲಿದೆ. ಇನ್ನು ಪ್ರತಿ ಗುರುವಾರ ರಾತ್ರಿ 9 ಗಂಟೆಗೆ ತಿರುಪತಿಯಿಂದ ಹೊರಡಲಿದ್ದು, ಮರುದಿನ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರು ಬಂದು ತಲುಪಲಿದೆ. ಈ ರೈಲು ಸೇವೆಯಿಂದ ಮಲೆನಾಡು, ತುಮಕೂರು ಹಾಗೂ ಬೆಂಗಳೂರು ಭಾಗದ ಸಾರ್ವಜನಿಕರಿಗೆ ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ ತೆರಳುವ ಭಕ್ತಾದಿಗಳಿಗೆ ಅನುಕೂಲವಾಗಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಸಚಿವರಾದ ವಿ ಸೋಮಣ್ಣ ಮನವಿ ಮಾಡಿದ್ದಾರೆ. ಇವತ್ತು ನಾವು ಚಿಕ್ಕಮಗಳೂರಿನ ಮಹಾಜನತೆಗೆ, ಜಿಲ್ಲೆಯ ಮಹಾಜನತೆಗೆ ಚಿಕ್ಕಮಗಳೂರಿನಿಂದ ನಾವು ತಿರುಪತಿಗೆ ಟ್ರೈನ್ ಅನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶೀರ್ವಾದ, ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ, ಶ್ರೀನಿವಾಸ್ ಪೂಜಾರಿ ಅವರ ದೂರದೃಷ್ಟಿಯ ಚಿಂತನೆಗೆ ಭಾರತ ಸರ್ಕಾರ ಇವತ್ತು ಈ ಟ್ರೈನ್ ಅನ್ನು ಇವತ್ತು ಹಾಕಿದ್ದೇವೆ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಯಾವುದೋ ಜನ್ಮದ ಪುಣ್ಯ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ನೋಡೋದಕ್ಕೆ ನನಗೆ ಮೂಲತಃ ಕಾರಣರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವತ್ತೇ ತೀರ್ಮಾನ ಆಯಿತು, ಅಲ್ಲೇ ತೀರ್ಮಾನ ಆಯಿತು, ಪೂಜಾರ ನಿಮ್ಮ ಟ್ರೈನ್ ಬರ್ತದೆ, ನಿಮ್ಮ ಊರಿಗೆ ಹೋಗಿ ಅನ್ನೋ ಮಾತನ್ನ ಹೇಳಿ ಕಳಿಸ್ದೆ. ಅದಾದ್ಮೇಲೆ ತಕ್ಷಣನೇ ಆಗಿದೆ, ಇವತ್ತು ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ರೈಲಿಗೆ ದತ್ತಾಪೀಠ ಎಕ್ಸ್ಪ್ರೆಸ್ ಹೆಸರು ಇಡುವಂತೆ ಹಲವಾರು ಹಿಂದೂ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲಿಗೆ ದತ್ತಾಪೀಠ ಎಕ್ಸ್ಪ್ರೆಸ್ ಇಡುವಂತೆ ಸಚಿವರಾದ ವಿ ಸೋಮಣ್ಣ ಘೋಷಿಸಿದ್ದಾರೆ. ಈ ರೀತಿಯಾಗಿ ಟ್ರೈನ್ಗೆ ಏನು ಹೆಸರಿಡಬೇಕು ತಂದೆ ಅನ್ನೋದನ್ನ ಒಂದು ನಿಮಿಷ ತಾರಪ್ಪ, ಇಲ್ಲಿ ಒಂದು ನಿಮಿಷ ಪ್ಲೀಸ್ ಪ್ಲೀಸ್. ಆ ಹೆಸರನ್ನ ಸಿ ಟಿ ರವಿ ಅವರು ಮತ್ತೆ ಪೂಜಾರು, ಪ್ರಾಣೇಶು, ನೀವು ಯಾರ ರೀತಿ ಕೂತ್ಕೊಂಡು ಚರ್ಚೆ ಮಾಡಿ ನಮಗೆ ನಾಳೆ ಒಂದು ವೇಳೆ ಕೊಡಿ, ಎಲ್ಲಾನು ಸೇರಿಸ್ಕೊಳ್ಳಿ. ಆ ಹೆಸರನ್ನ ಇರ್ತಕ್ಕಂಥ ಕೆಲಸಕ್ಕೆ ನಾವು ನಾಂದಿಯನ್ನು ಆಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ನೂತನ ರೈಲು ಸಂಚಾರಕ್ಕೆ ಸಹಕರಿಸಿದ ಮೋದಿ ಸರ್ಕಾರಕ್ಕೆ ಧನ್ಯವಾದವನ್ನ ತಿಳಿಸಿದ್ರು. ಸೋಮಣ್ಣ ಒಂದು ಆಡಳಿತದಲ್ಲಿ ಹೊಸ ಕಲ್ಪನೆ ತರಬಲ್ಲ, ಆಡಳಿತದಲ್ಲಿ ಹೊಸ ಚುರುಕನ್ನು ತರಬಲ್ಲ, ಆಡಳಿತಕ್ಕೆ ಹೊಸ ಸ್ಪರ್ಶ ಉಂಟು ಮಾಡಬಲ್ಲ ಮತ್ತು ಆಡಳಿತವನ್ನು ಬಡವರ ಪರವಾಗಿ ತಿರುಗಿಸಬಲ್ಲ. ಬಡವರ ಪರವಾಗಿ, ಅದು ಶ್ರೀಮಂತರ ಪರವಾಗಿಲ್ಲ ಅಂತ ಅಪರೂಪದ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣ ಅವರು ಇವತ್ತು ಚಿಕ್ಕಮಗಳೂರಿನ ತಿರುಪತಿಗೆ ಒಂದು ವಿಶೇಷವಾದಂಥ ರೈಲನ್ನು ಬಿಡುಗಡೆ ಮಾಡ್ತಾರೆ ಅಂದ್ರೆ, ನಾನು ಅರ್ಜಿ ಕೊಡುವಾಗ ಅದನ್ನ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಗ್ರಹಿಸಿರ್ಲಿಲ್ಲ. ಸಾಮಾನ್ಯವಾಗಿ 10 ಅರ್ಜಿಗಳನ್ನ, ಮನವಿಗಳನ್ನ ನಾವು ಕೊಡ್ತೇವೆ ನಮ್ಮ ಕನಸುಗಳ ಆಧಾರದಲ್ಲಿ. ಆ ಹಿನ್ನೆಲೆಯಲ್ಲಿ ನಾನು ಸಮಸ್ತ ಚಿಕ್ಕಮಗಳೂರಿನ ಎಲ್ಲ ಸಾರ್ವಜನಿಕರ ಮತ್ತು ತಿರುಪತಿ ಮತ್ತು ಚಿಕ್ಕಮಗಳೂರಿನ ಇಲ್ಲಿನ ದತ್ತಪೀಠ ಮತ್ತು ಚಿಕ್ಕಮಗಳೂರಿನ ತಿರುಪತಿಯ ವೆಂಕಟರಮಣನ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನ ಸೋಮಣ್ಣಿಗೆ ಸಲ್ಲಿಸಬೇಕು ಅಂತ ನಂಗೆ ಅನಿಸ್ಬಿಟ್ಟಿದೆ. ನಮ್ಮೆಲ್ಲರ ಹಲವು ದಿನಗಳ ನಿರೀಕ್ಷೆಗಳು. ನಾವು ಮಾತನಾಡ್ತಾ ಇದ್ವಿ, ಇಲ್ಲಿಂದ ತಿರುಪತಿಗೆ ಒಂದು ಸಂಪರ್ಕ ಇದ್ದಿದ್ರೆ ಎಷ್ಟು ಒಳ್ಳೇದಾಗ್ತಾ ಇತ್ತು. ನಾವು ಈಗಾಗಲೇ ಗುರು ದತ್ತ ಮಹಾರಾಜರವರ ಸಂದರ್ಶನವನ್ನು ಯಾವಾಗಲೂ ಮಾಡ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ಸುಲಭವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಆಗಬೇಕು ಅನ್ನುವಂತಹ ನಮ್ಮ ಬಹುದಿನಗಳ ಒಂದು ಆಸೆ ಇವತ್ತು ಈಡೇರಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಎಲ್ಲರೂ ಕೂಡ ಇದರ ಸದುಪಯೋಗಗಳನ್ನು ಪಡ್ಕೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರಣ ಇಷ್ಟೇ, ಇವತ್ತು ತಿರುಪತಿಗೆ ಹಲವಾರು ಜನ ನಾವು ಹೋಗ್ತೇವೆ, ದರ್ಶನವನ್ನ ಪಡಿತೇವೆ. ಆದ್ರೆ ನಮ್ಮಲ್ಲಿರುವಂತಹ ವಯೋವೃದ್ಧರು ಹಲವಾರು ಬಸ್ಗಳನ್ನ ಬದಲಾವಣೆ ಮಾಡಿ
ದೂರದ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ತಿರುಪತಿಯನ್ನು ಮುಟ್ಟುವಂತಹ ಕಾಲಕ್ಕೆ ಸುಸ್ತಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಇದೇ ಒಂದು ರೈಲಿನಲ್ಲಿ ಪ್ರಯಾಣ ಮಾಡಿದಾಗ ಆ ದಣಿವುಗಳಾಗೋದಿಲ್ಲ. ತಿರುಪತಿಯಲ್ಲಿ ಇಳಿದು ತಿಮ್ಮಪ್ಪನ ದರ್ಶನವನ್ನ ಸುಖವಾಗಿ ಮಾಡಿ ಆ ವಯೋವೃದ್ಧರು ವಾಪಸ್ ಬರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಕ್ಕೆ ಆ ವಯೋವೃದ್ಧರ ಪರವಾಗಿ ನಾನು ಸಚಿವರನ್ನ ಮತ್ತೆ ಲೋಕಸಭಾ ಸದಸ್ಯರನ್ನ ನಿಮ್ಮೆಲ್ಲರ ಪರವಾಗಿ ಆ ವಯೋವೃದ್ಧರ ಪರವಾಗಿ ಮತ್ತೆ ಇಲ್ಲಿರುವ ಚಿಕ್ಕಮಗಳೂರ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಪರಿಷತ್ ಉಭ ಸಭಾಪತಿಗಳಾದ ಎಂಕೆ ಪ್ರಾಣೇಶ್, ಶೃಂಗೇರಿ ಕ್ಷೇತ್ರ ಶಾಸಕರಾದ ಟಿಡಿ ರಾಜೇಗೌಡ, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ರಾಜಕೀಯ ಮುಖಂಡರು, ಕಾರ್ಯಕರ್ತರು, ರೈಲ್ವೆ ಅಧಿಕಾರಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮಾಕ್ರಸಿ.